Hey guys, welcome back to my new video. My name is Navneet Kamath and welcome back to this channel. So in this video, we will be discussing how to study languages. I had English and Hindi as my languages. In preparatory, I had got 85 out of 100 in English and 82 out of 100 in Hindi. But in final exam, I scored 98 out of 100 in English and also I scored 95 out of 100 in Hindi. So what are the things which I did so that I increased my marks? So first of all, I didn't study English and Hindi all year. ಯಾಕಂದರೆ ನಾನು KCT ಆಸ್ಪಿರೆಂಟ್ ಆಗಿದ್ದೆ, ಅದಕ್ಕೆ ನಾನು ಲ್ಯಾಂಗ್ವೇಜಲ್ಲಿ ಜಾಸ್ತಿ ಫೋಕಸ್ ಮಾಡಲಿಲ್ಲ. ಸೊ ಎಕ್ಸಾಮ್ ಯಾವಾಗ 3-4 ಡೇಸ್ ಇತ್ತು ಆವಾಗಷ್ಟೇ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇಂಗ್ಲೀಷ್ ಮತ್ತು ಹಿಂದಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೆ. ಫೆಬ್ರವರಿ 15ದಿಂದ ಡೈಲಿ ಒಂದೊಂದು ಲೆಸನ್ ರೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹಿಂದಿದು. ಆದರೆ ಇಂಗ್ಲೀಷ್ ಭಾಳ ಈಸಿ ಇತ್ತು, ಅದಕ್ಕೆ ನಾನು ನಮ್ಮ ಇಂಗ್ಲೀಷ್ ಎಕ್ಸಾಮ್ 3rd ಮಾರ್ಚಾಗಿದ್ದರೆ ನಾನು 1st ಮಾರ್ಚಕ್ಕೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ನಂಗೆ ಸ್ವಲ್ಪ ಬೇಸಿಕ್ ಐಡಿಯಾ ಇತ್ತು. ನಾನು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಇಂಗ್ಲೀಷ್ ರೀಡರ್ನ 3 times ರೀಡ್ ಮಾಡಿದ್ದೆ. ದ ಓನ್ಲಿ ವೇ ಥ್ರೂ ವಿಚ್ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಈಸ್ ಬೈ ರೀಡಿಂಗ್ ದ ಲೆಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಆ್ಯಂಡ್ ದೇರ್ ಬೈ ಯು ಕ್ಯಾನ್ ಈಸಿಲಿ ಆನ್ಸರ್ ಆಲ್ ದ ಕ್ವೆಶನ್ಸ್ ಬೈ ಯುವರ್ ಓನ್. ನೀವು ಇಂಗ್ಲೀಷಿಗೆ ಎಕ್ಸ್ಟ್ರಾ ಗೈಡ್ ಇಲ್ಲಾಂದರೆ ಮಟೀರಿಯಲ್ ಯೂಸ್ ಮಾಡೋದು ಬೇಡ, ಯಾಕಂದರೆ ರೀಡರ್ದಿಂದಲೇ ನಿಮ್ಗೆ ಸಾಕಾಗೋದು. ನೆಕ್ಸ್ಟ್ ನಾನು PYQsನ ಅನಲೈಸ್ ಮಾಡಿದೆ, ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದೆ, 3 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ನೆಕ್ಸ್ಟ್ ಯು ವಿಲ್ ಬಿ ಕ್ಯೂರಿಯಸ್ ದ್ಯಾಟ್ ಫ್ರಮ್ ವೇರ್ ದ ಗ್ರಾಮರ್ ವಿಲ್ ಕಮ್. ಸೊ ನಮ್ಮ ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ 96 to 99% ಆಫ್ ದ ಗ್ರಾಮರ್ ಕೇಮ್ ಫ್ರಮ್ ದ ಕ್ವಶನ್ ಬ್ಯಾಂಕ್. ಸೊ ನಾನು ಕ್ವಶನ್ ಬ್ಯಾಂಕ್ 2nd ಮಾರ್ಚ್ ರಾತ್ರಿಗೆ ಸಾಲ್ವ್ ಮಾಡಿದ್ದೆ, ವಿಚ್ ಹೆಲ್ಪ್ಡ್ ಮೀ ಅ ಲಾಟ್ ಇನ್ ದ ಎಕ್ಸಾಮ್. ಸೊ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಯು ಡೋಂಟ್ ರಿಯಲಿ ನೀಡ್ ಟು ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್, ಬಿಕಾಸ್ ವಾಟ್ ಎವರ್ ಯು ಹ್ಯಾವ್ ಅಂಡರ್ಸ್ಟುಡ್ you may write it in the exam. So that's what I suggest you, just read the chapters or read the textbook and then understand the concepts and write the lessons on your own. Now let's talk about Hindi. ಸೊ ನನ್ನ ಕ್ಲಾಸ್ 12th ಹಿಂದಿ ಸ್ಟ್ರಾಂಗ್ ಇರಲಿಲ್ಲ, ಯಾಕಂದರೆ ಸೇಮ್ ನಾನು ಓದ್ತಾ ಇರಲಿಲ್ಲ. ಹಾಗೆಯೇ ನನಗೆ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗ್ತಿತ್ತು, ಆದರೆ ಹಿಂದಿ ಏನೂ ಅರ್ಥ ಆಗಲಿಲ್ಲ. ಅದಾದಮೇಲೆ ಹಿಂದಿ ಲೆಸನ್ಸ್ ಏನಿದೆ ಅದು ಸ್ವಲ್ಪ ಲೆಂದಿ ಇದೆ. ಸೊ ನಾನು 2 times ರೀಡ್ ಮಾಡಿದ್ದೆ ಎಕ್ಸಾಮ್ಗಿಂತ ಮುಂಚೆ. ಹಾಗೆಯೇ ನಾನು ಎಲ್ಲ ಅನಲೈಸ್ ಮಾಡಿದ್ದೆ. ಸೊ ಫಾರ್ ಎಕ್ಸಾಂಪಲ್ ಪ್ರಿಪ್ರೇಟ್ರಿ ಹಾಗೆಯೇ ಮಾಡಲ್ ಕ್ವಶನ್ ಪೇಪರ್ದಲ್ಲಿ 3 marks ಮತ್ತು ಸಂದರ್ಭಗೆ ಯಾವ್ಯಾವ ಕ್ವಶನ್ ಬರ್ತೈತೆ ಅದೇ ಪ್ಯಾಟರ್ನಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್ ಫ್ರಮ್ ಫಸ್ಟ್ ಲೆಸನ್ ದಟ್ ಈಸ್ ಸುಜಾನ್ ಭಗತ್, ನಿಮಗೆ 3 marks ಕ್ವಶನ್ ಕೇಳ್ತಿದ್ರು. ಫ್ರಮ್ ಸೆಕೆಂಡ್ ಲೆಸನ್ ದೇ ವೇರ್ ಆಸ್ಕಿಂಗ್ ಸಂದರ್ಭ, ಹಾಗೆ 3rd ಲೆಸನ್ 3 marksಗೆ, 4th ಲೆಸನ್ ಸಂದರ್ಭಕ್ಕೆ ಹಾಗೆ ಕೇಳ್ತಿದ್ರು. ಸೊ ನಾನು ಅದು ಪ್ಯಾಟರ್ನ್ ನೋಟಿಸ್ ಮಾಡಿದೆ. ಆಸ್ ಪರ್ ದ್ಯಾಟ್ ಪ್ಯಾಟರ್ನ್ ಐ ಪ್ರಿಪೇರ್ಡ್ ಮೈ ಸ್ಟಡಿ ಪ್ಲ್ಯಾನ್. ಸೊ ನೀವು ಅನಲೈಸ್ ಮಾಡಬಹುದು, ಈ ಸಲ ಯಾವ್ಯಾವ ಪ್ರಿಪ್ರೇಟ್ರಿ ಮತ್ತು ಮಾಡಲ್ ಕ್ವಶನ್ ಪೇಪರ್ ಇರ್ತದೆ ಅದನ್ನು ಅನಲೈಸ್ ಮಾಡಿ. ಆ್ಯಂಡ್ ಫಾರ್ ಗ್ರಾಮರ್ ಯು ಹ್ಯಾವ್ ಟು ಸಾಲ್ವ್ ದ ವರ್ಕ್ ಬುಕ್ ಆ್ಯಂಡ್ ಆಲ್ಸೋ ಕ್ವಶನ್ ಬ್ಯಾಂಕ್ ಪ್ಲಸ್ ಮಾಡಲ್ ಕ್ವಶನ್ ಪೇಪರ್. ಯು ಹ್ಯಾವ್ ಟು ಡೂ ಆನ್ಸರ್ ಪ್ರಾಕ್ಟೀಸ್ ಫಾರ್ ಸಂದರ್ಭ, which is very important, and I have lost the marks there. Also I have lost the marks for the poem summary. There 2 questions I lost 2 marks. And for Hindi you can use MCC publications. I had also used it. It was really nice. And now one last point, that is please don't watch 2 to 3 minutes summary and go and write the exam. ಯಾಕಂದರೆ ಯೂಸ್ ಇಲ್ಲ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಫುಲ್ ಕಂಪ್ಲೀಟ್ಲಿ ಓದಿ ಹೋಗಿ 2-3 marks ಸಮ್ಮರಿ ಓದಿ ನೀವು ಜಾಸ್ತಿ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ್ಯಂಡ್ ಬಿಫೋರ್ ಯುವರ್ ಎಕ್ಸಾಮ್ also by analyzing the patterns, I will be bringing a detailed analysis. So please like, share and subscribe my channel and press the bell icon for more such updates.